ದೋಸೆಯಲ್ಲಿ ರೆಡ್ ಚಟ್ನಿ, ಪಲ್ಯ. ಹಾಯ್ ಹಲೋ ನಮಸ್ಕಾರ, ಹೆಂಗಿದ್ರಿ? ಆರಾಮಲ್ರಿ? ಸೊ ನಾನಿವತ್ತು ITPL ಅಲ್ಲಿ ಇರುವಂಥ ಗ್ರಾಫೈಟ್ ಇದೆಯಲ್ಲ, ಸೊ ಅಲ್ಲಿ ಮೆಟ್ರೋ ಸ್ಟೇಷನ್ ಬರುತ್ತೆ. ಮೆಟ್ರೋ ಸ್ಟೇಷನ್ ಜಸ್ಟ್ ಒಂದು 50 ಅಡಿ ಈ ಕಡೆ ಗುಡಿ ಕಡೆ ಹೋಗ್ಬೇಕು. ಅಲ್ಲಿ ಒಟ್ಟಿಗೆ ಆಯ್ತು ಎಲ್ಲಿ ಹೋಗ್ಬೇಕಪ್ಪ ಅನ್ನೋಷ್ಟೇ ನಮ್ಮ ಫ್ರೆಂಡು ನಿನ್ನೆ ಹೇಳಿದ್ದ, ಒಂದು ಯಾವುದೋ ಒಂದು ಹೊಸ ಹೋಟ್ಲ್ ಆಗಿದೆ, ನಿನ್ನೆ ಓಪನ್ ಆಗಿದೆ, ನೋಡಪ್ಪ ನೋಡ್ತೀಯೇನು ಅಂತ. ಸೊ ಅದಕ್ಕೆ ನಾನಿಲ್ಲಿದ್ದೀನಿ ನೋಡಿ, ರಸಪಾಕ ಅಂತ. ಸೊ ಇವ್ರದ್ದು ಹೋಟೆಲು ಆಲ್ರೆಡಿ ಮೆಜೆಸ್ಟಿಕ್ನಲ್ಲಿ 4 ವರ್ಷದಿಂದ ಓಪನ್ ಆಗಿದೆ, ಸೂಪರ್ ಡೂಪರ್ ಬಿಸ್ನೆಸ್ ಆಗ್ತಿದೆ. ಹೀಗಾಗಿ 2ನೇ ಬ್ರಾಂಚ್ ಸೊ ಇಲ್ಲಿ ಓಪನ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ, ದೊಡ್ಡ ಕಿಚನ್ ಇದೆ, ಏನೇನೋ ಎಲ್ಲ ವೆರೈಟೀಸ್ ಆಫ್ ಸೌತ್ ಇಂಡಿಯನ್ ಐಟಮ್ಸು ಇಲ್ಲಿ ಸಿಗುತ್ತೆ. ಸೊ ಬರ್ರಿ ಒಳಗೆ ಹೋಗುವಂತ. ಹೊಟ್ಟೆ ಸ್ವಾಗತ, ಮಸ್ತ್ ಬ್ಯಾಟಿಂಗ್ ಮೇಡಮ್. ಮೇಲ್ಗಡೆ ನಿಮಗೆ ಪಾರ್ಟಿ ಹಾಲು ಬರುತ್ತೆ. ಸೊ ಬರ್ಡೇ ಪಾರ್ಟೀಸು, ಆ ಪಾರ್ಟೀಸ್, ಈ ಪಾರ್ಟೀಸ್, ಏನೇನೋ ಪಾರ್ಟೀಸ್ ಇದ್ರೆ ಇಲ್ಲಿ ಬಂದು ನೀವು ಮಾಡಬಹುದು. ಒಳಗೆ ಹೋಗೋಣ ನೋಡಿ, ವಿಶಾಲವಾದ ಜಾಗ, ಸೀಟಿಂಗ್ ಸಿಕ್ಕಾಪಟ್ಟೆ ಸೀಟಿಂಗ್ಸ್ ಎಲ್ಲ ಇದೆ, ಸ್ಟಾಫ್ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಜಾಗ ಸಾಕಾಗಿದೆ ಅಲ್ಲ ಸರ್. ಇದು ಹೊಸ ಹೋಟ್ಲು ಯಾವಾಗ ಶುರು ಆಗಿದೆ, ಏನ್ ಕತೆ ಸ್ವಲ್ಪ ಹೇಳ್ತೀರಾ? ಹಾಗಿದ್ದ ನಿನ್ನೆ ಅಷ್ಟೇ, 24ನೇ ತಾರೀಕು 1ನೇ ತಿಂಗಳು 2024ನೇ ಇಸ್ವಿಲಿ ನಿನ್ನೆ ಸ್ಟಾರ್ಟ್ ಆಗಿದ್ದಷ್ಟೇ. ಆಕ್ಚುಲಿ ನಾವು ಇಲ್ಲಿ ಬಂದ್ಬಿಟ್ಟು ಸೌತ್, ನಾರ್ತ್, ಚೈನೀಸು, ಚಾಟ್ಸ್ ಅಂಡ್ ಜ್ಯೂಸ್ ಈ ತರ ಎಲ್ಲ ಕೊಡ್ತಾ ಇದ್ವಿ. ನಮ್ದು ಇನ್ನೊಂದು ಬ್ರಾಂಚ್ ಇದೆ ಗಾಂಧಿನಗರಲ್ಲಿ, ರಸಪಾಕ ಹೋಟೆಲ್ ಅಂತ. MTR ಬ್ರಾಂಚ್ ಇದೆಯಲ್ಲ ಅಲ್ಲೇ ಪಕ್ಕದಲ್ಲಿ. ಸೊ ಅಲ್ಲೂ ನಮ್ದು ಹೋಟೆಲ್ ಫುಡ್ಡಲ್ಲಿ ಒಳ್ಳೆ ಫೇಮಸ್ ಆಗಿದೆ. ಹಂಗಾಗ್ಬಿಟ್ಟು ಇನ್ನೊಂದು ಬ್ರಾಂಚ್ ಮಾಡುವ ಅಂತ ಇಲ್ಲಿ ಮಾಡಿದ್ವಿ. ಒಳ್ಳೆ ಲೊಕೇಶನ್ ಕೂಡ, ITBT ಕಂಪನಿಗಳೆಲ್ಲ ತುಂಬಾ ಇದೆ ಇಲ್ಲಿ. ಸೊ ಹಂಗಾಗಿ ಮಾಡಿದ್ವಿ. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಬೆಳಗಿಂದ ಗೆಸ್ಟ್ರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸರ್ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ? ಸರ್ ಇದು ಬಂದ್ಬಿಟ್ಟು ಸೀತಾರಾಮಪಾಳ್ಯ ಮೆಟ್ರೋ ಸ್ಟೇಷನ್ ಸ್ವಲ್ಪ ಒಂದು 50 ಮೀಟರ್ ಮುಂದೆ ಬಂದ್ರೆ ಇಲ್ಲೇ ರಸಪಾಕ ಹೋಟೆಲ್ ಅಂತ ಮೇಲೆ ಅನಂತ್ ಪಾರ್ಟಿ ಹಾಲ್ ಅಂತ ಮಾಡಿದ್ವಿ, ನೋಡ್ಬೋದು ನೀವು ಈಗ. ಅಲ್ಲಿ 150-200 ಜನ ಕೆಪಾಸಿಟಿ ಇರೋ ಒಂದು ಪಾರ್ಟಿ ಹಾಲ್ ಕೂಡ ಇದೆ. ಅಂದ್ರೆ ಪಾರ್ಟೀಸ್ ಎಲ್ಲ ಮಾಡ್ಬೋದು ಇದು ಎಲ್ಲ? ಸರ್ ಖಂಡಿತ. ಓಕೆ ಓಕೆ ಓಕೆ. ಸರ್ ಬೆಳಿಗ್ಗೆ ಹೊತ್ತು ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ? ಸರ್ ನಾವು ಬೆಳಗ್ಗೆ 7 o'clock ಸ್ಟಾರ್ಟ್ ಮಾಡ್ತೀವಿ. ಟಿಫನ್ ಬಂದ್ಬಿಟ್ಟು ಮಧ್ಯಾಹ್ನ ಊಟ ಇರುತ್ತೆ. ನಾರ್ತ್ ಚೈನೀಸ್ ಎರಡರಲ್ಲೂ ಇರುತ್ತೆ. ನಾರ್ತ್ ಊಟ ಇರುತ್ತೆ, ಸೌತ್ ಊಟನೂ ಇರುತ್ತೆ, ಮತ್ತೆ ಊಟ ಮಿಲ್ಸ್ ಕೊಂಬಗಳೆಲ್ಲ ಇರುತ್ತೆ. ಸಾಯಂಕಾಲ ಸ್ನಾಕ್ಸ್ ಏನಾದ್ರು ಇದೆಯಾ? ಹೌದು ಸರ್ ಖಂಡಿತ. ಸಾಯಂಕಾಲ ಸ್ನಾಕ್ಸ್, ದೋಸಾ, ಆಲ್ ವೆರೈಟೀಸ್ ಆಫ್ ಸ್ಪೆಷಲ್ ಚೈನೀಸ್ ಇರುತ್ತೆ ಸರ್. ಓಕೆ. ಚೈನೀಸ್ ಅಲ್ಲಿ ಸ್ಟಾರ್ಟರ್ಸ್ ಎಲ್ಲಾನು ಇರುತ್ತೆ. ರಾತ್ರಿ ಕ್ಲೋಸಿಂಗ್? ಸರ್ ಕ್ಲೋಸಿಂಗ್ ಬಂದು ಈಗ ಸದ್ಯಕ್ಕೆ 11 o'clock. ಮುಂದಿನ ದಿನಗಳಲ್ಲಿ 1 ಗಂಟೆವರೆಗೂ ಓಪನ್ ಮಾಡ್ಬೇಕಂತ ಐಡಿಯಾ ಮಾಡ್ಕೊಂಡಿದ್ವಿ. ನೋಡುವ ಸರ್. ಸರ್ ನಿಮ್ ಸಿಗ್ನೇಚರ್ ಡಿಶ್ ಏನು ಸರ್? ಅಂದ್ರೆ ಇಲ್ಲಿ ಬಂದ್ರೆ ಅದು ಮಿಸ್ ಇಲ್ಲ, ತಿಂದು ಹೋಗ್ಲೇಬೇಕು ನೀವು ಅನ್ನಂಗೆ. ಸರ್ ನಮ್ಮಲ್ಲಿ ಎಲ್ಲಾ ತರದ ಫುಡ್ ಒಂದ್ಸರಿ ಬಂದು ಟೇಸ್ಟ್ ಮಾಡಿ ಹೋದ್ರೆ ಮತ್ತೊಂದ್ಸರಿ ಬಂದೇ ಬರ್ತಾರೆ. ಅದರಲ್ಲೂ ಇಲ್ಲಿ ಸ್ಪೆಷಲ್ ಅಂದ್ರೆ ನಾವು ಮಶ್ರೂಮ್ ಕಬಾಬ್ ಬಿರಿಯಾನಿ ಅಂತ ಮಾಡ್ತೀವಿ, ಮತ್ತೆ ಮಶ್ರೂಮ್ ಕಬಾಬ್ ಅಂತ ಮಾಡ್ತೀವಿ, ಮತ್ತೆ ಮಡಿಕೆ ಬಿರಿಯಾನಿ ಅಂತ ಮಾಡ್ತೀವಿ. ಮಡಿಕೆಯಲ್ಲಿ ದಮ್ ಮಾಡಿಬಿಟ್ಟು ಅದು ನೋಡ್ಲಿಕ್ಕೂ ತುಂಬಾ ಅದ್ಭುತವಾಗಿರುತ್ತೆ. ಮತ್ತೆ ಅದನ್ನ ತಿಂತಾ ಇದ್ರೆ ಇದೇನಪ್ಪ ಈ ತರ ಎಲ್ಲ ಮಾಡ್ಬೋದಾ, ನಾವು ಮನೇಲಿ ಟ್ರೈ ಮಾಡುವ ಒಂದ್ಸರಿ ಅನ್ನೋ ತರ ಇರುತ್ತೆ. ಪನ್ನೀರ್ ಚಿಲ್ಲಿ. ಓಕೆ, ಪನ್ನೀರ್ ಚಿಲ್ಲಿ ನೋಡಿ, ನಾವು ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ ಪನ್ನೀರ್ ಚಿಲ್ಲಿ ಹೆಂಗ್ ಮಾಡೋದು ಅಂತ. ಹೊಸ ಪಾತ್ರೆ. ಕ್ಯಾಪ್ಸಿಕಮ್ ಹಾಕಿರೋ, ಮೆಣಸಿನ್ಕಾಯಿ ಹಾಕಿರೋ, ಈರುಳ್ಳಿ ಹಾಕಿರೋ, ಇಂಡಿಯಾ ಗರ್ಲಿಕ್ ಹಾಕಿದ್ರು. ಇವಾಗ ಸಾಸ್ ಹೋಗ್ತಾ ಇದೆ, ಚಿಲ್ಲಿ ಸಾಸ್, ರೆಡ್ ಸಾಸ್, ಆಮೇಲೆ ಮಂಚೂರಿಯನ್ ಅಲ್ಲಿ ರೆಡಿ ಮಾಡಿಬಿಟ್ಟಿದ್ದಾರೆ. ಪನ್ನೀರ್ ಚಿಲ್ಲಿ.
ಪನ್ನೀರ್ ಚಿಲ್ಲಿ ಸೂಪರ್ ಹುಡುಗ. ಕಡೆ ಪೂರಿ ರೆಡಿ ಆಗ್ತದೆ. ಪೂರಿ ಪೂರಿ ನಾನಿಲ್ಲಿ ಒಂದು ಊಟ ಆರ್ಡರ್ ಮಾಡೀನಿ, ಸೌತ್ ಇಂಡಿಯನ್ ಥಾಲಿ. 100 ರೂಪಾಯಿ. ಬಾಳೆ ಎಲೆ ಶೇಪಿನಲ್ಲಿರುವಂಥ ತಟ್ಟೆಯಲ್ಲಿ ಹಾಕ್ಕೊಡ್ತಾರೆ. ಅದಕ್ಕೆ ಬರುತ್ತೆ ಇವಾಗ ಪಲ್ಯ. ಓಕೆ, ಆಮೇಲೆ ದಾಲು, ರಸಂ, ತೊಂಡೆಕಾಯಿ ಸಾಕಾಗಿದೆ ಎಲ್ಲ ಕಲರು. ಸೂಪರ್. ಆಮೇಲೆ ರೈಸ್, ಬಂತು. ಆಮೇಲೆ ಜಾಮೂನ್ ಬಂತು. ಓ ಮೈ ಗಾಡ್. ಪೂರಿಗಳು. ಓ ಮೈ ಗಾಡ್. ಇವತ್ತು ನಮ್ಮ ಡೈಟ್ ಕಾರ್ಯಕ್ರಮ ಹೊಗೆ ಕಾರ್ಯಕ್ರಮ. ಬಿಸಿ ಪೂರಿ ಬಂತು, ಹಪ್ಪಳ ಬಂತು. ಸೊ ಅದಕ್ಕೆ ಮೊಸರು ಕೂಡ ಬರುತ್ತೆ ಅವರು. ಸೊ ಇದ್ರದ್ದು ಪ್ರೈಸು 100 ರೂಪಾಯಿ. ನೋಡ್ರಿ ಹೆಂಗಿದೆ, ಸಾಕಾಗಿದೆ ಅಲ್ಲ ರೇಟು. ಭಾಳ ಸಾಗ್ಬಿಟ್ಟದೆ ನೋಡ್ರಿ. ಸೂಪರ್ ಡೂಪರ್ ಮೀಲ್ಸಿಲ್ ಐತಿ. ಏನೇನೋ ಆಪ್ಷನ್ಸ್ ಭಾಳ ಅದಾವು. ಬೇಡ, ಹಸುವಾಗ್ಯದ. ಸೊ ಊಟ ಟೈಮ್ ಅಲ್ಲ, ಈ ಬ್ಯಾಡ್ ಅಂತ ನಾನು ಮೀಲ್ಸ್ ನೋಡೀನಿ. ಸೌತ್ ಇಂಡಿಯನ್ ಮೀಲ್ಸ್. ಸೊ ನಾರ್ತ್ ಮಸ್ತ್ ಸಿಗುತ್ತಂತಿಲ್ಲ. ಯಾವುದಕ್ಕೂ ರೈಸ್ನ ಎತ್ತಿಟ್ಬಿಡ್ತೀನಿ ಇಲ್ಲಿ, ಅಂದರೆ ಸ್ವಲ್ಪ ಜಾಗ ಕ್ಲಿಯರ್ ಆಗುತ್ತೆ. ಓಕೆ, ಆಲ್ ಡನ್. ಸೊ ಐ ಲೈಕ್ ದಿಸ್ ಕಲರ್. ನೋಡಿ, ತೊಂಡೆಕಾಯಿ ಪಲ್ಯ ಕಲರ್. ಫ್ರೆಶ್ ಕಾಯಿ ತುರಿದು ಹಾಕಿ ಮಾಡಿರುವಂಥ ತೊಂಡೆಕಾಯಿ ಪಲ್ಯ. ಫಸ್ಟ್ ಇಟ್ ವಿಲ್ ಗೋ ವಿತ್ ಸಾಗು. ಸಾಗು ಇಸ್ ಗುಡ್, ಟೇಸ್ಟಿ. ಸೂಪರ್. ಇವಾಗ ಪೂರಿ ಜೊತೆ ತೊಂಡೆಕಾಯಿ ಪಲ್ಯ. ಒಳ್ಳೆ ಬಟರ್ ಸಿಕ್ಕಿದ್ದಾರೆ ಈಗ. ಸೊ ಪೂರಿ, ತೊಂಡೆಕಾಯಿ ಪಲ್ಯ, ಸಾಗು, ಸಾಕಾಗಿದೆ. ಇಲ್ಲಿ ಮಜಾ ಅಂದರೆ ಚಟ್ನಿ ಕೊಟ್ಟರು. ಏನು ಕೊಟ್ಟರು ಚಟ್ನಿ ಅಂತ? ಟೊಮೆಟೊ ಚಟ್ನಿ. ಸೊ ಟೊಮೆಟೊ ಕಾಯಿ ಇರುತ್ತಲ್ಲ, ಅದು ಚಟ್ನಿ. ಆಮೇಲೆ ಮಜಾ ಅಂದರೆ ಕೋಸಂಬರಿ, ಹೆಸರು ಬೇಳೆ ಕೋಸಂಬರಿ. ಸೊ ವಿ ಆರ್ ಲೇಟ್. ಸೊ ನಾವು ಲೇಟಾಗಿ ಬಂದ್ವಿ, ಹಿಂಗಾಗಿ ಸೊ ಸಾಂಬಾರು ಬೆಳಗ್ಗೆ ಖಾಲಿ ಆಗ್ಬಿಟ್ಟಿದೆ, ಅಂದರೆ ಮಧ್ಯಾಹ್ನದ್ದು. ಸೊ ಅದಕ್ಕೆ ನಮಗೆ ದಾಲ್ ಕೊಟ್ಟಿದ್ದಾರೆ. ಸೊ ಅವ್ರು ಹೇಳಿದ್ರು ಮಾಡ್ತಾಯಿದ್ದೀವಿ ಸರ್, ವೆಯ್ಟ್ ಮಾಡಿ ಅಂದರು. ಸೊ ವೆಯ್ಟ್ ಮಾಡೋಕ್ಕಾಗಲ್ಲ, ಆಗೋದು ಸಿಕ್ಕಾಪಟ್ಟೆ ಹೆಸರಾಗ್ಬಿಟ್ಟಿದೆ. ಅದಕ್ಕಾಗಿ ನಮ್ಗೆ ಕೊಟ್ಟಿದ್ದಾರೆ ದಾಲ್ ನೋಡಿ. ಸೊ ಅದೇ, ಸೊ ನೀವು ಎಷ್ಟೇ ಹೊತ್ತಿಗೆ ಬಂದರು ಸೊ ನಿಮಗೆ ಊಟ ಅಂದರೂ ಸಿಗೋದು ಇಲ್ಲಿ ಖಂಡಿತ. ಒಳ್ಳೆ ಅಕ್ಕಿ ಯೂಸ್ ಮಾಡಿದ್ದಾರೆ. ಸೊ ಹೆಸರು ಬೇಳೆ ದಾಲ್. ಇನ್ನು ನಾರ್ತ್ ಮೀಲ್ಸ್ ಕೊಡ್ತಾರಲ್ಲ ದಾಲು, ಅದು ನಿಜವಾಗ್ಲೂ ಭಟ್ರು ಚೆನ್ನಾಗಿದ್ದಾರೆ, ಎಲ್ಲ ಟೇಸ್ಟಿಯಾಗಿದೆ. ನಾನು ಮರ್ತಬಿಟ್ಟೆ ಗುರು. ಸೊ ಟೊಮೆಟೊ ಚಟ್ನಿನ ಅನ್ನ ಜೊತೆ ಮೇನ್ ಅದು ಇರೋದೇ ಮಜಾ. ಇದು ಆಂಧ್ರ ಮಿಸಲ್ ಕೊಡ್ತಾರಲ್ಲ ಹಂಗೆ. ಆಹಾ, ಒಳ್ಳೆ ಶೇಂಗಾ ಹುರಿದು ಟೊಮೆಟೊ ಜೊತೆ ಮಿಕ್ಸಿಗೆ ಹಾಕಿದಾಗ, ಗ್ರೈಂಡ್ರು, ಮಿಕ್ಸಿ ಅಲ್ಲ, ಈ ಟೇಸ್ಟು ಗ್ರೈಂಡ್ರಲ್ಲೇ ಬರೋದು. ಮಿಕ್ಸಿಲಿ ಈ ಮಜಾ ಬರೋಲ್ಲ.
ಅನ್ನ ಮತ್ತು ಟೊಮೆಟೊ ಚಟ್ನಿ ಸಾಕಾಗ್ತದೆ. ದಾಲ್ ಚೆನ್ನಾಗಿದೆ, ಚಿಕ್ಕಾಗಿ ಒಗ್ಗರಣೆ ಚೆನ್ನಾಗಿ ಬಿಟ್ಟಿದ್ದಾರೆ. ಸಾಕಲ್ಲ, ಇಂಡಿಯಾ ಕಪ್ ಎಲ್ಲ ಚೆನ್ನಾಗಿದೆ. ಹೋಗಿ ಹಾಕ್ಸ್ಕೊಂಬಂದೆ. ಹೊಸ್ದಾಗಲ್ಲ ಸೊ ಹಿಂಗೆ ಕೊಟ್ಬಿಟ್ಟು. ಫ್ರೆಶ್ ಕೊಬ್ಬರಿ, ಫ್ರೆಶ್ ಮಸಾಲ ತೊಂಡೆಕಾಯಿಗೆ. ಹಾಂ ಹಾಂ ಸಾಕಾಗಿದೆ. ಸೊ ನಾನು ಆ್ಯಕ್ಚುಲಿ ಸೌತ್ ಇಂಡಿಯನ್ ತಿನ್ನೋದೇ ಬಿಕಾಸ್ ಆಫ್ ರಸಮ್. ಏನಿಲ್ಲ, ನನಗೆಲ್ಲ ಚೆನ್ನಾಗಿ ಅನಿಸ್ತಾ ಇದೆ. ಏನು ನನಗೆ ಹೊಟ್ಟೆ ಹಸಿವಾಗಿದೆಯಾ ಅಥವಾ ಈ ಹೋಟ್ಲು ಹೊಸ ಭಟ್ರು ಫುಲ್ ಜೋಶಲ್ಲಿ ಚೆನ್ನಾಗಿ ಆಗ್ಬಿಟ್ಟವ್ರೆ ಅಂತಲ್ಲ. ಸೊ ನಾನು ಅವ್ರ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ರು ಕುಕ್ಕನ್ನ ಮೇಯ್ನಾಗಿ ಸೆಲೆಕ್ಟೆಡ್ ಮಾಡ್ಕೊಂಡು ಬಂದಿದ್ದಾರಂತೆ. ಸೊ ಇವರೇನು ಮೆಸ್ಟಿಕಲ್ಲೆಲ್ಲ ಮಾಡ್ತಾಯಿದ್ರಲ್ಲ, ಆ ಸ್ಟಾಫೇನೆ ಇಲ್ಲಿ ಅರ್ಧ ಅಲ್ಲಿ ಅರ್ಧ ಆ ಥರ ಎಲ್ಲ ಡಿವೈಡ್ ಮಾಡ್ಕೊಂಡು ಮಾಡಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಫುಡ್ ಟೇಸ್ಟಿ ಆಗಿದೆ. ಸೊ ರಸಮ್ ನೀವೇನೇ ಹೇಳಿ, ಏನೇನೋ ತಿನ್ನಲೆ ನಮ್ಗೆ ಕೊನೆಗೆ ಸೂಪರ್ ಡೂಪರ್ ಅಪ್ಪ ಸಾಕಪ್ಪ ಹೊಟ್ಟೆ. ಇವಾಗ ಸಮಾಧಾನ ಆಯಿತು ಅಂದರೆ ನಾವು ಮೊಸರನ್ನ ತಿನ್ನಲೇಬೇಕು. ಆಲ್ ಟೈಮ್ ಫೇವ್ರೇಟ್. ಸಾಗಲ್ಲ. ನಮ್ಮ ಹತ್ರ ಇದೆ ಗುಲಾಬ್ ಜಾಮೂನ್. ಆ್ಯಕ್ಚುಲಿ ಇದು ಗುಲಾಬ್ ಜಾಮೂನ್ ತಿನ್ನೋಕ್ಕೆ ಒಂದು ಇದು ಇದೆ. ಸಾಕಾಗಿದೆ. ಊಟ ಸೂಪರ್ ಆಗಿದೆ, ರುಚಿಯಾಗಿದೆ, ಸಾಕಾಗಿದೆ. ನನಗೂ ಇಷ್ಟ ಆಯಿತು. ನಾನು ಇಲ್ಲಿ ಬಂದರೆ ಇನ್ನೂ ಸರ್ ನಾನು ಮಾತ್ರ ಬಂದೇ ಬರ್ತೀನಿ. ಸೊ ನೀವು ITPL ಬ್ರೂಕ್ಫೀಲ್ಡ್ ಅಥವಾ ಈ ಕಡೆ ಹೂಡಿ ಹತ್ರ ಇದ್ದರೆ ಇಲ್ಲಿ ಗ್ರಾಫೈಟ್ ಇಂಡಿಯಾ ಬರುತ್ತಲ್ಲ, ಅಲ್ಲಿ ಇದು ಬರುತ್ತೆ. ತುಂಬ ಚೆನ್ನಾಗಿದೆ. ಬನ್ನಿ, ತಿನ್ನಿ, ಮಜಾ ಮಾಡಿ. ಇದೇ ಥರ ನಮ್ಮ ಅಂಗಡಿಸೋಣ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವೀಡಿಯೋದಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಎಪಿಸೋಡ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.